ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೇಲಿ ಇವತ್ತಂತೂ ಮಸ್ತ್ ಆಗಿರುತ್ತೆ ಅಂತ ಹೇಳ್ಬೋದು. ಬಟ್ ನಿನ್ನೆ ಯಾರು ತಪ್ಪು ಯಾರು ಸರಿ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಈಗ ಬಿಟ್ಟಿರೋ ಪ್ರೋಮೋ ಬಗ್ಗೆ ಹೇಳ್ತೀನಿ. ಇವತ್ತು ತುಂಬಾ ಈಗ ಬಂದಿರ್ತಾರಲ್ಲ ಗೆಸ್ಟ್, ಆ ಗೆಸ್ಟ್ಗಳನ್ನ ಮನರಂಜಿಸ್ಬೇಕಾಗುತ್ತೆ. ಅಂದ್ರೆ ಡ್ಯಾನ್ಸ್ ಮೂಲಕ ಹುಡುಗಿರೆಲ್ಲ ಗ್ರೂಪ್ ಡ್ಯಾನ್ಸ್ ಮಾಡಬೇಕಾಗುತ್ತೆ, ಹುಡುಗರು ಸಿಂಗಲ್ ಪೋಲ್ ಡ್ಯಾನ್ಸ್ ಥರ ಮಾಡಬೇಕಿರುತ್ತೆ. ತುಂಬ ಚೆನ್ನಾಗಿದೆ ಇವತ್ತು ಅಂತಲೇ ಹೇಳ್ಬೋದು. ಬಟ್ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ, ಎಲ್ಲರೂ ಮನೋರಂಜನೆ ಕೊಡ್ತಾ ಇರ್ತಾರೆ. ಅವರು ಕೂಡ ಗೆಸ್ಟ್ಗಳು ಕೂಡ ಅವ್ರ ಜೊತೆ ಏನು ಡ್ಯಾನ್ಸ್ ಮಾಡ್ತಾರೆ ಎಲ್ಲರ ಜೊತೆ ಬಂದು ಅವರು ಕೂಡ ಡ್ಯಾನ್ಸ್ ಮಾಡ್ತಾರೆ. ಬಟ್ ಇಲ್ಲಿ ಏನು ಮಾಡ್ತಿರ್ತಾರೆ, ಬಿಗ್ ಬಾಸ್ ಮೊದಲೇ ಹೇಳ್ತಾರೆ, ವೈಯಕ್ತಿಕವಾಗಿ ಹೋಗ್ಬಾರ್ದು, ಒಬ್ರನ್ನ ಏನಂತಾರೆ ಚೀಪ್ ಮಾಡಬಾರ್ದು. ರೋಸ್ಟ್ ಮಾಡಬೇಕಾದ್ರೆ ಅವರೇ ರೋಸ್ಟ್ ಮಾಡಿ ಅಂತ ಕೊಟ್ಟಿರ್ತಾರೆ. ಬಟ್ ತುಂಬ ಚೀಪ್ ಆಗಿರಬಾರ್ದು ರೋಸ್ಟ್ ಅಂತ ಎಲ್ಲ ಕೂಡ ಹೇಳಿರ್ತಾರೆ. ಒಬ್ರನ್ನ ಕ್ಯಾರೆಕ್ಟರ್ ಹಳೆ ತರ ಚೀಪ್ ಆಗೆಲ್ಲ ಹೋಗ್ಬಾರ್ದು ರೋಸ್ಟ್ ಮಾಡೋದು ಅಂತ ಬಿಗ್ ಬಾಸ್ ಅವ್ರು ಮೊದಲೇ ಹೇಳಿರ್ತಾರೆ. ಬಟ್ ಇಲ್ಲಿ ಏನ್ಕೋ ಗಿಲ್ಲಿ ಸ್ವಲ್ಪ ಜಾಸ್ತಿನೇ ಆಯ್ತು ಅಂತ ನನಗೆ ಅನ್ಸುತ್ತೆ. ಏಕೆಂದ್ರೆ ಅವ್ರು ಹೇಳ್ತಾರೆ ರೋಸ್ಟ್ ಮಾಡ್ಬೇಕಾದ್ರೆ ಸೂಪರ್ ಆಗಿ ಯಾರೋ ಬರ್ತಾರೆ ಅಂತ ಅನ್ಕೊಂಡೆ, ಇವ್ರು ಬಂದ್ಮೇಲಂತೂ ವ್ಯಾಕ್ತು ಅನ್ನಿಸ್ತು ಅಂತ. ನೀವೇ ಅಲ್ಲಿ ಒಬ್ಬ ಗೆಸ್ಟ್ ಆಗಿ ಹೋಗಿದ್ರೆ ಇವ್ರು ಬಂದಾದ್ಮೇಲೆ ವ್ಯಾಕ್ತು ಅನ್ನಿಸ್ತು ಅಂದ್ರೆ ಹೆಂಗ್ ಆಗ್ಬೇಕು ಹೇಳಿ ನೀವು? ನೀವೇ ಹೇಳಿ, ನೀವೆಲ್ಲೊಬ್ರು ಗೆಸ್ಟ್ ಅಥವಾ ನೀವೇ ಯಾರ ಮನೆಗಾರ ಗೆಸ್ಟ್ ಆಗಿ ಹೋಗ್ತೀರಾ, ಹಂಗೆ ಯಾರೋ ಒಬ್ರು ಟಾಂಟ್ ಮಾಡಿದಾಗ ನಿಮ್ ಗೆಸ್ಟ್ ಹೆಂಗಾಗುತ್ತೆ? ಅಲ್ಲಿಂದ ಎದ್ದು ಹೊಟ್ಟೋಗ್ಬಿಡೋಣಪ್ಪ, ಇಲ್ಲಾಂದ್ರೆ ಜಗ್ಲಕ್ಕೆ ಹೋಗ್ತೀವಿ, ಏನ್ ನೀನ್ ಹಂಗ ಅನ್ನೋದು ಅಂತ. ಅದೇ ರೀತಿ ಗಿಲ್ಲು ಆಗಿರೋದು. ಅದೇ ರೀತಿ ಈಗ ಇನ್ನೊಂದು ಹೇಳ್ತಿದ್ದಾರೆ ಗಿಲ್ಲಿಯವರು, ನೆಂಟ್ರು ಬಂದ್ರು ತಿಂದ್ರು ತಿಂದಾದ್ಮೇಲೂ ದೌಲತ್ ಅಂತೆ. ಬಿಗ್ ಬಾಸ್ ಅವ್ರು ಕಳ್ಸಿರೋದಕ್ಕೆ ಟಾರ್ಚರ್ ಕೊಡಿ, ನಿಮ್ಗೆ ಏನೇನ್ ಬೇಕು ಮಾಡಿಸ್ಕೊಂತೀನಿ, ಅದೇ ಇರೋದು ಟಾಸ್ಕ್. ಬಟ್ ಇದು ಓಕೆ, ಇಷ್ಟಿದ್ರೆ ಏನು ಮಾಡಕ್ಕೆ ತಿನ್ನೋರು ನೀವು, ನಾವು ತಂದಾಕೋರು, ನಮ್ಗೆ ಎಷ್ಟಿರ್ಬೇಡ ಅಪ್ಪಾಗಿಲ್ಲಿ. ಎಲ್ಲಿಂದ ತಂದಾಕ್ತಿದ್ಯಾ? ಬಿಗ್ ಬಾಸ್ ಅವ್ರು ಕೊಡ್ತಿದ್ದಾರೆ, ನೀವು ಸ್ವಲ್ಪ ಅದು ನೀನ್ ಮಾಡಾಕ್ತಿಲ್ಲ ಪಾಪ. ಅವ್ರು ಕಷ್ಟಪಡ್ತಾ ಇರೋರು ತುಂಬಾ ಜನ ಇದ್ದಾರೆ, ಅವ್ರು ಮಾಡಾಕ್ತಿದ್ದಾರೆ. ಓಕೆ, ಸ್ವಲ್ಪ ಕಾಮಿಡಿ ಓಕೆ, ಎಲ್ಲ ಓಕೆ. ಬಟ್ ಇದು ತುಂಬಾ ಅಂದ್ರೆ ತುಂಬಾ ಓವರ್ ಆಗೋಯ್ತು. ನಾನು ಇವತ್ತು ಹೇಳ್ತಿದ್ದೀನಿ ನೋಡಿ, ನೀವು ಏನ್ ಅನ್ಕೋತೀರ ಬಿಡ್ತೀರ ಗೊತ್ತಿಲ್ಲ. ಈ ಮಾತು ಏನೇನು ಆಡಿದಾರಲ್ಲ ಗಿಲ್ಲಿ, ಅದಕ್ಕೆಲ್ಲ ಕ್ಲಾಸ್ ಶನಿವಾರ ಬಂದೇ ಬರುತ್ತೆ, ತಗೊಳ್ತಾರೆ 100%. ತುಂಬಾ ಓವರ್ ಆಗಾಯ್ತು ಅಂತಾನೆ ಅನಿಸ್ತಿದೆ ನನಗಂತೂ. ಇದೊಳ್ಳೆ ಹೆಂಗಾಗ್ತದೆ ಗೊತ್ತಾ, ಸೀಸನ್ 6 ಹ್ಯಾಂಡಿ ಅಂತ ಇದ್ರಲ್ಲ ಅವ್ರ ತರ ಆಗ್ತದೆ. ನಿಜ ಆ ಥರನೇ ಕಾಣಿಸ್ಕೊಂಡಿದ್ದು ಗಿಲ್ಲಿ ನೆನ್ನೆಯಿಂದ. ತುಂಬಾ ಓವರ್, ಜಾಸ್ತಿ ಓವರ್. ಏನ್ ಹೇಳ್ತಾರಲ್ಲ, ಅಮೃತ ಅತಿ ಆದ್ರೆ ಅಮೃತನ ವಿಷ ಅಂತ ಹೇಳ್ತಾರಲ್ಲ, ಆ ರೀತಿ ಆಯ್ತು ಸೀರಿಯಸ್ಲಿ ನೆನ್ನೆ. ಇದನ್ನೆಲ್ಲ ಕೇಳಿಸ್ಕೊಂಡ ತ್ರಿವಿಕ್ರಮ್, ಮಂಜು, ರಜತ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ರಜತ್ ಎದ್ದೇ ಬರ್ತಾರೆ, ಏನ್ ಮಾತಾಡ್ಬೇಕು ಅಂತ ಮಾತಾಡ್ತಿದ್ಯಾ ಗಿಲ್ಲಿ, ನೀನು ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ಯಾ, ಎಂಜಾಯ್ಮೆಂಟ್ ಎಂದು ಕಾಳ್ ಮಾಡ್ತಿದ್ಯಾ ನೀನು ಅಂತ ಕೇಳ್ತಾರೆ. ನೀನು ಅಂದ್ರೆ ತುಂಬಾ ಇರಿಟೇಟ್ ಮಾಡ್ತಿದ್ಯಾ, ಮನುಷ್ಯನ ಜಾತಿ ಆದವನ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗುತ್ತೆ, ನಿನ್ಗೆ ಅರ್ಥನೇ ಆಗಲ್ವಾ, ನಿನ್ ಮನುಷ್ಯನ ಜಾತಿನೇ ಅಲ್ವಾ ಅನ್ನೋ ರೀತಿ ಯಾರು ರಜತ್ ಅವ್ರು ಹೇಳ್ತಾರೆ. ಬಟ್ ಇಲ್ಲಿ ರಜತ್ ಅವ್ರು ತಪ್ಪಿಲ್ಲ, 100% ತಪ್ಪಿಲ್ಲ. ಎಂತವರಾದ್ರೂ ಅಷ್ಟೊಂದು ಇರಿಟೇಟ್ ಮಾಡಿದ್ರೆ ನಿಜ ಯಾರು ಸಹಿಸ್ಕೊಳ್ಳಲ್ಲ. ನನಗೆ ತುಂಬಾ ಒಂಥರ ಬೇರೆ ಲೆವೆಲ್ಗೆ ಹೊರಟೋಯ್ತು. ತುಂಬಾ ನೋಡೋರ್ಗು ಒಂಥರ ಇರಿಟೇಷನ್ ಆಗ್ತಿತ್ತು, ಅಷ್ಟು ಇರಿಟೇಷನ್ ಆಗ್ತಿತ್ತು. ಬೇರೆಯವರೆಲ್ಲ ಹೇಳ್ತಿದ್ರು ಬಂದಾಗ ಅವ್ರು ಮೊದಲು ಟಾರ್ಚರ್ ಕೊಟ್ರು ಗಿಲ್ಲಿಗೆ, ಅದಕ್ಕೋಸ್ಕರ ಹಂಗೆ ಮಾಡಿದ್ರು. ಗೈಸ್, ಅವ್ರು ಎಲ್ಲಿ ಟಾರ್ಚರ್ ಕೊಟ್ರು? ಆಕ್ಚುಲಿ ಗಿಲ್ಲಿನೇ ಅಲ್ಲಿ ಯಾರಿಗೂ ಸ್ಕ್ರೀನ್ ಸ್ಪೇಸ್, ಪಾಪ ಅವ್ರು ಬೇರೆಯವ್ರನ್ನ ಮಾತಾಡ್ತಿದ್ರು ಗೆಸ್ಟ್ಗಳು, ಇವ್ನ ಮಧ್ಯಕ್ಕೆ ಬಂದು ಮಾತಾಡ್ತಾನೆ, ಅವ್ರು ಬೇರೆ ಯಾರ ಹತ್ರ ಮಾತಾಡೋಕ್ಕೆ ಬಿಡ್ತಾನೆ ಇಲ್ಲ. ಸೊ ಅದರಿಂದ ಅವ್ರು ಇರಿಟೇಷನ್ ಆಗಿದೆ. ನೀನ್ ಬಾಯ್ ಮುಚ್ಚು, ನಾವು ಬೇರೆಯವ್ರ ಹತ್ರ ಮಾತಾಡ್ತೀವಿ. ಅದಕ್ಕೂ ಅವ್ನಲ್ಲಿ ತಾಳ್ಮೆನೇ ಇಲ್ಲ, ಸುಮ್ನೆ ಮಧ್ಯಕ್ಕೆ ಬಂದು ಮಾತಾಡೋದು. ಅದಕ್ಕೋಸ್ಕರ ಮಂಜೂರು ಹೇಳಿದ್ರು, ನೋಡಿ ಎಲ್ಲರ ಸ್ಕ್ರೀನ್ ಸ್ಪೇಸ್ ಇಂಥದೆಲ್ಲ ನೀನು ತಿಂತಿದ್ದ, ನಾವು ಬೇರೆ ಹತ್ರ ಮಾತಾಡೋಕ್ಕೂ ಬಿಡ್ತಿಲ್ಲ, ನೀನ್ ಮಧ್ಯದಲ್ಲಿ ಬರ್ತಿದ್ಯಾ. ಅದನ್ನೇ ಮಂಜೂರ್ ಅವ್ರು ಹೇಳಿದ್ದು, ಬೇಡ ಅದು ನೀನ್ ಸುಮ್ಮನೆ ಕೂತ್ಕೊಂತ, ಅದಕ್ಕೋಸ್ಕರ ಬಾಯ್ ಮುಚ್ಚಿದಷ್ಟೇ, ಅವ್ರೇನು ಇರಿಟೇಷನ್ ಮಾಡಲಿಲ್ಲ. ಆಮೇಲೆ ನೀವು ನೋಡ್ಬೋದು, ರೂಮ್ಗೆ ಹೋಗಿ ಅವರೆಲ್ಲ ಎಂಜಾಯ್ ಮಾಡ್ತಿರಲ್ಲ ರೋಸ್ಟ್ ಎಲ್ಲ, ಸುಮ್ಮನೆ ಹೋಗಿ ಬಾಗ್ಲು ನಿಂತ್ಕೋತಿದ್ದೆ ಗಿಲ್ಲಿ, ಅಲ್ಲೇ ನಿಂತ್ಕೊಂಡು ಏನಂತಾರೆ ಅವನೇ ಬೇಕು ಅಂತ ಇರಿಟೇಷನ್ ಮಾಡ್ತಾ. ಅವ್ರು ಯಾರು ಕರೆದಿರ್ಲಿಲ್ಲ ಅಲ್ಲಿ, ನೀನ್ ಬಾ ಅಂತ. ಅಕಸ್ಮಾತ್ ಕರೆದ್ರು ಕೊಟ್ಬಿಟ್ಟು ಹೋಗ್ತಾ ಇರ್ಬೇಕು, ಅಲ್ಲಿ ನಿಂತ್ಕೊಂಡು ಅವ್ರ ಹತ್ರ ಟಾಂಗ್ ಕೊಡೋದು. ಯಾವ ವೇಟರ್ ಹತ್ರ ಮಾಡ್ತಾನೆ? ನೀವ್ ಯಾವ ಹೋಟೆಲ್ಗೆ ಹೋದ್ರ ಹತ್ರ ವೇಟರ್ ಒಬ್ರ ಹತ್ರ ನಡ್ಕೊಂಡ್ರೆ ಬಿಡ್ತಾರ? ಇಲ್ಲಿ ಟಾಸ್ಕ್ ಇರೋದೇ ಅದು, ನೀನ್ ಹೇಗೆ ಗೆಸ್ಟ್ಗಳ ಹತ್ರ ನಡ್ಕೊಳ್ತೀಯ ಅನ್ನೋದು. ನೀವು ಹೋದ್ಸಲ ನೋಡ್ಬಾರ್ದು, ಬುಜ್ಜಿ ಯಾರು ರಜತ್ ಅವ್ರು ಈ ತರ ಇವ್ರು ಇಷ್ಟೊಂದೆಲ್ಲ ಕೆಟ್ಟದಾಗ ನಡ್ಕೊಂಡಿರಲ್ಲ, ರೇಗಿಸ್ತಾ ಇದ್ರು ಅಥವಾ ಆರಾಡ್ತಾ ಇದ್ರು ರೆಸ್ಟೋರೆಂಟ್ ಅದೆಲ್ಲ ಮಾಡ್ತಾ ಇದ್ರು. ಬಟ್ ಈ ತರ ಎಲ್ಲ ಒಬ್ರು ಈ ಮಟ್ಟಕ್ಕೆ ಇಲ್ಲಿ ಯಾರನ್ನೂ ಇದ್ ಮಾಡಿರ್ಲಿಲ್ಲ ಅವರು. ಅದಕ್ಕೋಸ್ಕರ ಸುದೀಪ್ ಸರ್ ಬೈದಿದ್ದು, ನೋಡಿ ನೀವು ಅವ್ರ ಹತ್ರ ಎಲ್ಲ ಹಂಗೆ ಮಾಡಿಸ್ಕೊಂಡ್ರೆ, ಬಟ್ ಅವ್ರು ಮಾಡಕ್ ಬಂದಾಗ ನೀವು ಮಾಡಿಸ್ಕೊಳ್ಳಿಲ್ಲ ಅಂತ. ಇಲ್ಲ ಅರ್ಥ ಮಾಡ್ಕೊಳ್ಳಿ, ಅದು ಟಾಸ್ಕ್ ಇರೋದೇ ಇದೆ. ಇವ್ರು ಏನೇ ಟಾರ್ಚರ್ ಕೊಟ್ಟರು ಸಹಿಸ್ಕೋಬೇಕು. ಪಾಪ ಇವ್ರು ಏನು ಟಾರ್ಚರ್ ಕೊಡ್ತಾನೂ ಇಲ್ಲ ಅಷ್ಟೊಂದು.
ಇವ್ರು ಸುಮ್ಮನೆ ಇವ್ನು ಗಿಲ್ಲಿ ಅಪ್ಪ ನಿಜ ಅವರ ಏನೋ ರಜತ್ ಹತ್ರ ನಡ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ, ಇನ್ನೂ ಓವರ್ ಆಗಿ ನಡ್ಕೊಡ್ಬೇಕು. ಇದನ್ನೆಲ್ಲ ನೋಡಿದ್ರೆ ಸುಮ್ಮನೆ ಏನ್ ಇರೋದೊಂದು 3 ದಿವಸ ಇರ್ತೀವಿ ಅಂತ ಅವರು ಸುಮ್ಮನೆ ಇದ್ದಾರೆ ಅಲ್ಲ. ಇನ್ನೂ ಸ್ವಲ್ಪ ಜನ ಹೇಳ್ತಿದ್ದಾರೆ ಅವ್ ಕಾವು ಜೊತೆ ಕಾವು ಅಂತ ಏನು ಅನ್ಬೇಕು ಅಂತ. ಏನೋ ಅವ್ನ ಮನೆಯಿಂದ ಕರ್ಕೊಂಡ ಅವಳೇನು ಮದ್ವೆ ಆಗಿದಾನ ಅವನ ಹೆಂಡ್ತಿನ. ಗೈಸ್ ಅದು ಬಿಗ್ ಬಾಸ್ ಮನೆ, ಯಾರು ಹೋಗಿ ಯಾರು ಬೇಕಾದ್ರೂ ರೇಗಿಸ್ಬೋದು ಒಬ್ರನ್ನ. ಏನ್ ಸುಮ್ಮನೆ ನೀವುಗಳು ಅಪ್ಪ ಬೇರೆ ಲೆವೆಲ್ಗೆ ಇದ್ದೀರಾ. ಅಭಿಮಾನ ಇರಬೇಕು, ಅಭಿಮಾನ ಇರಬಾರ್ದು. ತಪ್ಪು ಮಾಡಿದಾಗ ತಪ್ಪು ಅಂತ ತಿದ್ದು ಹೇಳಿ, ಅದನ್ನ ಬಿಟ್ಟು ನಾವು ಗಿಲ್ಲಿ ಸಪೋರ್ಟ್ ಮಾಡಿ, ಬಟ್ ಈ ಥರ ಓವರ್ ಸಪೋರ್ಟ್ ಎಲ್ಲ ಬೇಡ. ತಪ್ಪು ಮಾಡಿದಾಗ ತಪ್ಪೇ ಅದು. ನಿಮ್ಮಿಷ್ಟ ಗೈಸ್.